ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಹಬ್ಬ ಹಬ್ಬ ಅಂತಂದರೆ ನಾವು ಎಲ್ಲರೂ ಏನು ಮಾಡ್ತೀವಿ, ದೇವ್ರಿಗೆ ಅಂತ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರ್ತೀವಿ. ದೇವ್ರ ಹಬ್ಬದ ದಿವಸ ಅಂತಂದರೆ ಇಂಥದ್ದೇ ಒಂದು ಸಿಹಿ ತಿಂಡಿಗಳನ್ನ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಲೈಕ್ ಎಕ್ಸಾಂಪಲ್, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡ್ತೀವಿ, ಒಬ್ಬಟ್ಟು ಮಾಡ್ತೀವಿ. ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಅಂತ ಮಾಡ್ತೀವಿ, ಮತ್ತು ಒಬ್ಬಟ್ಟು ಮಾಡ್ತೀವಿ. ಯುಗಾದಿ ಹಬ್ಬದಲ್ಲಿ ಕಡುಬು ಅಂತ ಮಾಡ್ತೀವಿ. ಹೀಗೆ ಮ್ಯಾಕ್ಸಿಮಮ್ ಒಂದೊಂದು ಹಬ್ಬಕ್ಕೆ ದೀಪಾವಳಿ ಹಬ್ಬದ ದಿವಸ ಕಜ್ಜಾಯ ಅಂತ ಮಾಡ್ತೀವಿ. ಹೀಗೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಅಂತ ಮಾಡ್ತಾ ಇರ್ತೀವಿ. ಬಟ್ ಎಲ್ಲ ಹಬ್ಬಕ್ಕೂ ಸೂಟ್ ಆಗುವಂಥದ್ದು ಯಾವುದು? ಈಸಿಯಾಗೇ ಮಾಡ್ಕೊಳೋವಂಥದ್ದು ಪಾಯಸ. ಪಾಯಸ ಅಂತಂದರೆ ಎಲ್ಲರಿಗೂ ಗೊತ್ತೇ ಇದೆ. ಶಾವಿಗೆ ಪಾಯಸ ಆಗಿರ್ಬೋದು, ಹೆಸರುಬೇಳೆ ಪಾಯಸ ಆಗಿರ್ಬೋದು, ಇದನ್ನು ನಾವು ಮಾಡ್ತಾ ಇರ್ತೀವಿ. ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ದೇವ್ರ ನೈವೇದ್ಯಕ್ಕೆ ಏನು ಅಂತ ತೋರಿಸ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಸಬ್ಬಕ್ಕಿ ನಿಮಗೆಲ್ಲರಿಗೂ ಗೊತ್ತಿದೆ. ಸಬ್ಬಕ್ಕಿ ಜೊತೆ ನಾನು ಅಕ್ಕಿನೂ ಬಳಸಿ ಸ್ವೀಟ್ನ ಮಾಡ್ತಾಯಿದ್ದೀನಿ, ಲೈಕ್ ಪಾಯಸನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅಕ್ಕಿ ಒಂದು 4-5 ಟೇಬಲ್ ಸ್ಪೂನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ, ಮತ್ತು ಸಬ್ಬಕ್ಕಿ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲನ್ನ ನಾನು ತೊಗೊಂಡು ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ. ಮತ್ತು ಅಕ್ಕಿನ ಸಬ್ಬಕ್ಕಿನ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಹಾಲು ಚೆನ್ನಾಗೇ ಕಾದಿದೆ. ಅದು ಚೆನ್ನಾಗಿ ಹುಕ್ಕು ಬಂದು ಒಂದು ಮರಳು ಆದಮೇಲೆ ನಾನೇನು ಮಾಡಿದ್ದೀನಿ, ಅಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ, ಒಂದು 4-5 ಟೇಬಲ್ ಸ್ಪೂನಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಬೇಯೋದಕ್ಕೆ, ಹಾಲಲ್ಲಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದ್ದರಿಂದ ಫಸ್ಟೇ ಅದನ್ನು ಹಾಕ್ಕೊಂಡು ಚೆನ್ನಾಗೆ ಒಂದು ಅರ್ಧ ಅಷ್ಟು ಬೆಂದಾದಮೇಲೆ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಹಾಲು ನಾನು 1% ನೀರು ಹಾಕಿಲ್ಲ, ತುಂಬ ತಿಕ್ಕಾಗೇ ಇದೆ. ನೀವೇನಾದರೂ ನೀರು ಬೇಕು ಅನ್ನೋದಾದರೆ ನೀರು ಹಾಕ್ಕೋಬಹುದು. ಜೊತೆಗೆ ನಾನೇನಪ್ಪ ಅಂತಂದರೆ, ಇಲ್ಲಿ ಚಿಕ್ಕದು ಬೆಲ್ಲದ ಹಚ್ಚ ಬರುತ್ತಲ್ಲ, ಆ ಚಿಕ್ಕದು ಬೆಲ್ಲ ಹಚ್ಚನ ನಾನು 2 ಉಪಯೋಗಿಸ್ಕೊಂಡಿದ್ದೀನಿ. ಮತ್ತು ಈಗ ನೋಡಿ, ನೀವು ನೋಡ್ತಾ ಇರ್ಬೋದು, ಅಲ್ಲಿ ಏನು ಹಾಲಿಂದ ಕೆನೆ ಫಾರ್ಮ್ ಆಗ್ತಾಯಿದೆಯೋ ಅದನ್ನು ದಯವಿಟ್ಟು ಇದು ಮಾಡ್ಕೋಬೇಡಿ. ಅದನ್ನು ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲಿನ ಕೆನೆ ಇದ್ದಷ್ಟು ನಮಗೆ ಪಾಯಸ ಇನ್ನೂ ಟೇಸ್ಟ್ ಕೊಡುತ್ತೆ. ಈಗ ನೋಡ್ಬೋದು, ಆಲ್ಮೋಸ್ಟ್ ಅಕ್ಕಿ ಬೆಂದಿದೆ, ಮತ್ತು ಸಬ್ಬಕ್ಕಿನೂ ಸಹ ಒಂದು ಅರ್ಧದಷ್ಟು ಬೆಂದಿದೆ. ಸ್ವಲ್ಪ ಒಂದು 2 ನಿಮಿಷ ಪ್ಲೇಟ್ ಮುಚ್ಕೊಂಡು ನಾವು ತೆಗಿತಾ ಇರಬೇಕು. ಆಗಿದ್ದಾಗ ಅದು ನಮಗೆ ಬೇಯೋದಕ್ಕೆ ಇನ್ನೂ ಬೇಗ ಅವಕಾಶ ಮಾಡಿಕೊಡುತ್ತೆ. ಮತ್ತು ನಾನು ಏನಪ್ಪ ಅಂತಂದರೆ, ಇಲ್ಲಿ ಏಲಕ್ಕಿ ಪೌಡ್ರನ್ನ ಮಾಡಿ ಹಾಕ್ಕೊಂಡಿದ್ದೀನಿ. ನಮಗೆ ಎಲ್ಲ ಹಬ್ಬಕ್ಕೂ ಸೂಟ್ ಆಗುತ್ತೆ ಇದು. ಎಲ್ಲ ಹಬ್ಬದ ಟೈಮಲ್ಲೂ ನಾವು ಉಪಯೋಗಿಸ್ಕೋಬೋದು. ಪೊಂಗಲ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಇವನ್ನ ನಾವು ಮ್ಯಾಕ್ಸಿಮಮ್ ಮಾಡ್ತಾಯಿರ್ತೀವಿ. ಹೆಸರುಬೇಳೆ ಪಾಯಸ, ಶಾವಿಗೆ ಪಾಯಸ, ಇದನ್ನು ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳೋದಾದರೆ ಸಬ್ಬಕ್ಕಿ ಪಾಯಸನೂ ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ನಾನೇನಪ್ಪ ಅಂತಂದರೆ, ಇಲ್ಲಿ ಅಕ್ಕಿನೂ ಸಹ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಆದ್ದರಿಂದ ಇದು ತುಂಬಾ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ. ಹೇಗಿದ್ರೂ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ನೈವೇದ್ಯಕ್ಕೆ ಮತ್ತು ಲಾಸ್ಟ್ ಸೋಮವಾರ ಅಂತೇಳಿ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಇದನ್ನು ಸಹ ನಾವು ಮಾಡ್ಕೋಬೋದು. ಇಲ್ಲಿ ಈಗ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಅಂತಂದರೆ ಇದು ನಂದಿನಿ ತುಪ್ಪ, ಆದ್ದರಿಂದ ಇದು ಜಾಸ್ತಿ ಕಲರ್ ಇದೆ ಇದು. ಮತ್ತು ಗೋಡಂಬಿ ಮತ್ತು ಬಾದಾಮಿ, ಬಾದಾಮಿನ ನೆನೆಸಿಟ್ಕೊಂಡಿದ್ನೋ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ಗೋಡಂಬಿ, ನೀವು ಬೇಕಂತಂದರೆ ನೀವು ಒಣ ದ್ರಾಕ್ಷಿನೂ ಆ್ಯಡ್ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು, ಈಗ ಪಾಯಸ ಆಲ್ಮೋಸ್ಟ್ ಫುಲ್ ಕಂಪ್ಲೀಟಾಗಿ ತಿಕ್ಕಾಗೋಗಿದೆ. ನಿಮಗೆ ಎಷ್ಟು ತಿಕ್ಕಬೇಕೋ ಆ ರೀತಿಯಲ್ಲಿ ನೋಡಿಕೊಂಡು ತಿಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ನೀರು ಬೇಕು ಅನ್ನೋದಾದರೆ ನೀರಿನ ತರಹನೂ ಸಹ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಸಕ್ಕರೆ ಕೈಯಲ್ಲೇ ಮೆಷರ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಪ್ಪು ಮೆಷರ್ಮೆಂಟು ಬೇಕು ಅಂತಂದರೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಿ ಹಾಕ್ತೀನಿ ಅಂದರೂ ಹಾಕ್ಕೋಬೋದು. ಬಟ್ ನಾನು ಡೈರೆಕ್ಟ್ ಕೈಯಲ್ಲಿ ಹಾಕಿದ್ದೀನಿ. ಈಗ ನಾವು ಶುಗರ್ ಆ್ಯಡ್ ಮಾಡಿರೋದ್ರಿಂದ ಹಾಲು ಏನು ಪಾಯಸ ತಿಕ್ಕಾಗಿತ್ತೋ ಅದು ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಯಾಕಂದರೆ ಶುಗರ್ ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದು ನೀರು ಬಿಟ್ಕೊಳುತ್ತೆ. ನೋಡ್ಬೋದು, ಕಂಪ್ಲೀಟಾಗಿ ಇದು ಬೆಂದಿದೆ. ಪಾಯಸ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ನೋಡ್ಬೋದು, ಸೂಪರಾಗಿರುತ್ತೆ. ಅಷ್ಟು ತಿಕ್ಕಾಗಿರೋದ್ರಿಂದ ಮತ್ತು ಹಾಲಿನಲ್ಲಿರೋ ಕೆನೆ ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ. ಬಟ್ ಅದನ್ನು ವೇಸ್ಟ್ ಮಾಡ್ಕೋಬೇಡಿ, ಪಾಯಸಕ್ಕೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಇದರಲ್ಲಿ ನೈಲಾನ್ ಸಬ್ಬಕ್ಕಿನೂ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸಹ ಬಳಸ್ಬೋದು.
ಈಗ ನಾನು ಏನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಗೋಡಂಬಿ ಬಾದಾಮಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈವನ್ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಎರಡೇ ಥರ ಪಾಯಸ ಮಾಡ್ಕೊಳೋ ಬದಲು ಈ ರೀತಿಲೂ ನಾವು ಪಾಯಸ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈವನ್ ಬೆಲ್ಲ ಸಕ್ಕರೆ ಎರಡೂ ಆ್ಯಡ್ ಮಾಡಿರೋದ್ರಿಂದ ನಮಗೆ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈವನ್ ಕಂಪ್ಲೀಟಾಗಿ ಬೆಲ್ಲ ಸಹ ನಾವು ಹಾಕ್ಕೋಬೋದು. ವಿತ್ ಶುಗರ್ನ ಸ್ಕಿಪ್ ಮಾಡಿ ಬೇಕಂದರೆ ಬೆಲ್ಲ ಸಹ ಆ್ಯಡ್ ಮಾಡ್ಕೋಬೋದು. ಅದು ಸಹ ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ. ಇಲ್ಲಿ ಬೇಕಾದರೆ ನೀವು ಫುಡ್ ಕಲರ್ ಸಹ ಆ್ಯಡ್ ಮಾಡ್ಕೋಬೋದು. ಕೇಸರಿ ಕಲರ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು. ಅದು ಸಹ ಒಂಥರ ಲುಕ್ಕಾಗಿ ಬರೀ ಮಕ್ಕಳಿಗೆ ಮಾಡಿಕೊಡ್ತೀವಿ ಅನ್ನೋದಾದರೆ ಆವಾಗ ಕಲರ್ ಆ್ಯಡ್ ಮಾಡೋದ್ರಿಂದ, ಫುಡ್ ಕಲರ್ ಆ್ಯಡ್ ಮಾಡೋದ್ರಿಂದ ಕಲರ್ ವೈಸ್ ನೋಡಿದಾಗ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಈಗ ಇದು ಆಗಿದೆ, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಕೊಂಬಿಟ್ರೆ ಅದೇನು ನಮಗೆ ಕರೆಕ್ಟಾಗಿ ಸೆಟ್ ಆಗಿರುತ್ತೆ ಪಾಯಸ. ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತೊಗೊತಾ ಇದ್ದೀನಿ. ನೋಡ್ಬೋದು ಈ ರೀತಿಯಲ್ಲಿ ಮಾಡಿ ನಾವು ನೈವೇದ್ಯಕ್ಕೂ ಇಡ್ಬೋದು, ಹಬ್ಬದ ಟೈಮಲ್ಲೂ ಮಾಡ್ಕೋಬೋದು. ಏನೋ ಫಂಕ್ಷನ್ ಅಂತಂದಾಗೂ ಸಹ ನಾವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಫ್ರೆಂಡ್ಸ್ ಬಂದಾಗ ಮನೆಗೆ ಈ ರೀತಿಲಿ ನಾವು ಸ್ವೀಟ್ ಅಂತಲೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾನು ನನ್ನ ಮಗ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀವಿ. ಆದ್ದರಿಂದ ಅವಾಗವಾಗ ಸ್ವಲ್ಪ ಸ್ವೀಟ್ ಅಂತ ಮಾಡ್ಕೊತಾ ಇರ್ತೀವಿ. ಈ ನವರಾತ್ರಿ ಟೈಮಲ್ಲಂತೂ ಕಂಪ್ಲೀಟಾಗಿ ಸಬ್ಬಕ್ಕಿ, ಅಕ್ಕಿ, ಶಾವಿಗೆ ಇದರದ್ದೇ ಪಾಯಸಗಳು ಡೈಲಿ ನಮ್ಮ ಮನೇಲಿ ನಡೀತಾ ಇತ್ತು. ಸೊ ಇದನ್ನು ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.